ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರಿಂದ ವಶಪಡಿಸಿಕೊಳ್ಳಲಾಗಿದ್ದ ಬೆಲೆ ಬಾಳುವ ವಸ್ತುಗಳನ್ನ ಅಮೂಲ್ಯ ವಸ್ತುಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 1996ರಲ್ಲಿ ನಡೆದ ಐಟಿ ದಾಳಿಲಿ ಜಯಲಲಿತಾ ಬಂಗಲೆಯಲ್ಲಿ 27 ಕೆಜಿ ಚಿನ್ನಾಭರಣ, 800 ಕೆಜಿ ಬೆಳ್ಳಿ ಆಭರಣ, 11,344 ದುಬಾರಿ ರೇಷ್ಮೆ ಸೀರೆಗಳು, 750 ಜೊತೆ ದುಬಾರಿ ಚಪ್ಪಲಿಗಳು, 91 ವಾಚ್, 500 ದುಬಾರಿ ವೈನ್ ಗ್ಲಾಸ್, ಹೀಗೆ ದುಬಾರಿ ಮೌಲ್ಯದ ವಸ್ತುಗಳು ಸಿಕ್ಕಿದ್ವು. 2024ರಲ್ಲಿ ವಿಶೇಷ ನ್ಯಾಯಾಲಯ ಈಗೆಲ್ಲ ವಸ್ತುಗಳನ್ನ ಸರ್ಕಾರಕ್ಕೆ ಹಿಂದಿರುಗಿಸಲು ದಿನಾಂಕವನ್ನ ನಿಗದಿಪಡಿಸಿತ್ತು. ಆದರೆ ಜಯಲಲಿತಾರವರ ಸಹೋದರನ ಮಗಳು ವಶಪಡಿಸಿಕೊಂಡಿದ್ದ ಆಭರಣ, ಅಮೂಲ್ಯ ವಸ್ತುಗಳನ್ನ ತನಗೆ ನೀಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಈ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದ್ರಿಂದ ವಿಶೇಷ ನ್ಯಾಯಾಲಯ ಮತ್ತೆ ಹಸ್ತಾಂತರಕ್ಕೆ ದಿನಾಂಕವನ್ನ ನಿಗದಿಪಡಿಸಿದೆ. ಆದೇಶದಂತೆ ಫೆಬ್ರವರಿ 14 ಮತ್ತು 15ನೇ ತಾರೀಕು ಜಯಲಲಿತಾ ಮನೆಗೆ ಸಿಕ್ಕಿದ್ದ ಚಿನ್ನಾಭರಣ ಸೇರಿದಂತೆ ಅಮೂಲ್ಯ ವಸ್ತುಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗುತ್ತೆ.